ತಾಯಿ ಮಕ್ಕಳ ಆಸ್ಪತ್ರೆಗೆ ಆಲೂರ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಒತ್ತಾಯ. ಮಲೆನಾಡು ಪ್ರದೇಶವಾದ ಸಕಲೇಶಪುರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎನ್ಸಿಎಚ್ ಸ್ಥಾಪನೆ ಅತ್ಯವಶ್ಯಕವಾಗಿದೆ ಎಂದು ಸದನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರ ಗಮನ ಸೆಳೆದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಮಾತನಾಡಿ, ಮಲೆನಾಡು ಭಾಗದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಸೌಕರ್ಯ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆಯಿದ್ದು, ಇದರಿಂದ ಜನಸಾಮಾನ್ಯರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸುಮಾರು 75 ವರ್ಷಗಳ ಇತಿಹಾಸ ಹೊಂದಿರುವ ಸಕಲೇಶಪುರ ತಾಲೂಕು ಆಸ್ಪತ್ರೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿದ್ದು, ಇಂದಿಗೂ ಹಳೆಯ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸುತ್ತಿದೆ. ಮಲೆನಾಡು ಪ್ರದೇಶದಲ್ಲಿ ಮಳೆಯ ಸಮಸ್ಯೆ, ಕಾಫಿ ತೋಟ ಕಾರ್ಮಿಕರ ಹೆಚ್ಚಳ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆಯಿಂದ ದೂರದ ಹಳ್ಳಿಗಳಿಂದ ಹಾಸನಕ್ಕೆ ತೆರಳುವ ಅನಿವಾರ್ಯತೆ ಇದೆ. ಇದರ ಜೊತೆಗೆ ಕಾಡನೆ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದ್ದರಿಂದ ಸಕಲೇಶಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಾಪನೆ ಅಗತ್ಯವಾಗಿದೆ ಎಂದು ಶಾಸಕ ಮಂಜು ಸದನದ ಗಮನ ಸೆಳೆದರು. ತಾಲೂಕು ಕೇಂದ್ರವಾಗಿರುವ ಸಕಲೇಶಪುರದಲ್ಲಿ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಹೆರಿಗೆ ಪ್ರಕರಣಗಳು ನಡೆಯುತ್ತಿವೆ. ಆದರೆ 150 ಹಾಸಿಗೆಗಳ ಆಸ್ಪತ್ರೆ ಎಂಬ ಹೆಸರಿದ್ದರೂ ಗೈನಕಾಲಜಿಸ್ಟ್, ಅನೆಸ್ಥೇಷಿಯಾ ತಜ್ಞರು, ಮಕ್ಕಳ ತಜ್ಞರು ಸೇರಿದಂತೆ ತುರ್ತು ಚಿಕಿತ್ಸೆಗೆ ಅಗತ್ಯವಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತಿರುವುದರಿಂದ ಸಕಲೇಶಪುರ ಮತ್ತು ಆಲೂರು ಭಾಗದಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ತುರ್ತು ಚಿಕಿತ್ಸೆಗೆ ಕನಿಷ್ಠ 4 ವೈದ್ಯರು ತಕ್ಷಣವೇ ಬೇಕಾಗಿದ್ದಾರೆ. ಅಗತ್ಯ ಕಟ್ಟಡಗಳು ಇದ್ದರೂ ವೈದ್ಯರಿಲ್ಲದೆ ಸೇವೆ ಕುಂಠಿತವಾಗುತ್ತಿದೆ ಎಂದು ಶಾಸಕ ಮಂಜು ವಿವರಿಸಿದರು. ಶಾಸಕ ಸಿಮೆಂಟ್ ಮಂಜು ಎತ್ತಿದ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವರು, ಸದ್ಯ ಸಕಲೇಶಪುರ ತಾಲೂಕು ಆಸ್ಪತ್ರೆಯಲ್ಲಿ ಹಾಸಿಗೆ ಬಳಕೆ ಪ್ರಮಾಣ ಕೇವಲ 20% ರಷ್ಟಿದ್ದು, ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಾಪನೆಗೆ ಅಗತ್ಯವಿರುವ 70% ಮಾನದಂಡ ಪೂರೈಸಿಲ್ಲ ಎಂದು ತಿಳಿಸಿದರು. ಮೊದಲು ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಹೆಚ್ಚುವರಿ ಗೈನಕಾಲಜಿಸ್ಟ್, ಮಕ್ಕಳ ತಜ್ಞರು, ಅನೆಸ್ಥೇಷಿಯಾ ತಜ್ಞರನ್ನು ನಿಯೋಜಿಸಿ 24/7 ಸೇವೆ ಒದಗಿಸಲಾಗುವುದು. ಸಿಬ್ಬಂದಿ ಕೊರತೆ ನಿವಾರಣೆಯಾದ ನಂತರ ಹಾಸಿಗೆ ಬಳಕೆ ಪ್ರಮಾಣ ಹೆಚ್ಚಿದರೆ ಮುಂದಿನ ಹಂತದಲ್ಲಿ ಎನ್ಸಿಎಚ್ ಆಸ್ಪತ್ರೆ ಸ್ಥಾಪನೆ ಪರಿಗಣಿಸಲಾಗುವುದು ಎಂದು ಭರವಸೆ ನೀಡಿದರು. ಸಕಲೇಶಪುರ ತಾಲೂಕಿನ ವಿವಿಧ ಹೋಬಳಿಗಳಿಗೆ ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪನೆ ಪ್ರಸ್ತಾವನೆ ಪರಿಗಣನೆಯಲ್ಲಿದ್ದು, ಮುಂದಿನ ಆರ್ಥಿಕ ವರ್ಷದಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಚಿವರು ಸದನಕ್ಕೆ ತಿಳಿಸಿದರು. ಮಾನ್ಯ ಸಭಾಧ್ಯಕ್ಷರಿಗೆ ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ನೂತನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಸಕಲೇಶಪುರದಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಇದನ್ನ ಕೇಳಿದ್ದೆ. ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು ಅಂತಕ್ಕಂಥ ಇದರಿಂದ ಕೇಳಿದೆ. ಉತ್ತರವನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಸಕಲೇಶಪುರ ಒಂದು ಮಲೆನಾಡು ಪ್ರದೇಶ, ಅದರಲ್ಲೂ ಕೂಡ ಆನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ತಾಲೂಕು ಹೆಡ್ ಕ್ವಾರ್ಟರ್. ಸಕಲೇಶಪುರದಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಸುಮಾರು 75 ವರ್ಷಗಳಾಗಿದೆ. ಬ್ರಿಟಿಷ್ ಕಾಲದಾಗಿರ್ತಕ್ಕಂಥ ಆಸ್ಪತ್ರೆ. ಒಂದು ರೀತಿ ಆಸ್ಪತ್ರೆ ತುಂಬಾ ಅದೊಂಥರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ರೀತಿಯಲ್ಲಿ ಇದೆ. ಇಡೀ ಕರ್ನಾಟಕದಲ್ಲಿ ಆ ರೀತಿ ಆಸ್ಪತ್ರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಾನ್ಯ ಸಚಿವರಿಗೆ ಸಕಲೇಶಪುರದಲ್ಲಿ ಗುಡ್ಗಾಡು ಪ್ರದೇಶ ಇರೋದ್ರಿಂದ ಹೆರಿಗೆ ಆಸ್ಪತ್ರೆಯನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿಕೊಡಿ ಅಂತಕ್ಕಂಥ ತಮಗೆ ಕೇಳಿದೀವಿ. ತಾವು ಇದಕ್ಕೆ ಕ್ರೈಟೀರಿಯಾಗೆ ಒಳಪರಲ್ಲ, ಅಷ್ಟು ಜನಸಂಖ್ಯೆ ಇಲ್ಲ ಅಂತ ನಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ. ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇನ್ನೊಂದೆರಡು ಪ್ರಶ್ನೆ ಇದೆ ಸಭಾಧ್ಯಕ್ಷ. ನೋಡಿ, ಯುದ್ಧದಲ್ಲೇ ಇದು ಟೈಮ್ ವೇಸ್ಟ್ ಕೇಳುವುದಿಲ್ಲ ಸುಮ್ಮನೆ. ಮಾನ್ಯ ಮಂಜು ಅವರು ನನಗೆ ಹಲವಾರು ಬಾರಿ ಎಲ್ಲ ಭೇಟಿಯಾಗಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಬಗ್ಗೆನೂ ಸ್ಪಂದನೆ ಮಾಡ್ತಾನೆ ಇರ್ತಾರೆ. ಅದರ ಅನುಸಾರ ನಾವು ಅವ್ರಿಗೂ ಕೂಡ ದುರಸ್ತಿಗೆ ಅನುದಾನಗಳೆಲ್ಲ ಒದಗಿಸಿ ಕೊಟ್ಟಿದ್ದೇವೆ. ಆಸ್ಪತ್ರೆಯ ದುರಸ್ತಿಗೆ ಮತ್ತು ಬೇರೆ ಬೇರೆ ಏನೇನು ಕಾಮಗಾರಿಗಳು ಕೇಳಿ ಅದಕ್ಕೆಲ್ಲ ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಈಗ ಅವ್ರು ಕೇಳ್ತಾ ಇರುವಂತದ್ದು ಈ MCH ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ಆದ್ರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ತಮ್ಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ನಾವು ಅವರಿಗೆ ತಾಯಿ ಮಕ್ಕಳು, ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ, ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ, ಹೆಚ್ಚು ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥದಕ್ಕೆ ನಾವು ಅನುಮೋದನೆ ತಗೋಬಹುದು. ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ, ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ.
ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು 70%ಗಿಂತ ಏನ್ ಇರಬೇಕಾಗಿರುವಂತದ್ದು ಈಗಿರುವಂತದ್ದು 20% ಇದೆ ಮನೆ ಸಭಾಧ್ಯಕ್ಷ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ. ಸೊ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ. ಇನ್ನು ಹೊಸದಾಗಿನ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ಇಂಥ ಆಸ್ಪತ್ರೆಗಳಿಗೆ ನಾವು ಈ ತರ ಹಲವಾರು ತಾಲೂಕು ಆಸ್ಪತ್ರೆ ಈ ತರ ಇದೆ, ಯಾಕೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಜನ ಅಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ನಾವ್ ಈಗೇನ್ ಮಾಡ್ತಾ ಇದೀವಿ, ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಅನೆಸ್ಥೆಸಿಸ್ಟ್ ಗಳನ್ನ ಇವ್ರನ್ನ ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರನ್ನು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸದ್ಯದಲ್ಲೇ ಆರ್ಡರ್ ಇನ್ನೇನು ಸ್ವಲ್ಪ ದಿವಸ ಇಶ್ಯೂ ಆಗ್ತದೆ. ಮೊನ್ನೆ ಇಶ್ಯೂ ಮಾಡಿದ್ದೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡೆದ್ರೆ ಈಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ, ಗೈನಕಾಲಜಿಸ್ಟ್ ಇರೋದಿಲ್ಲ, ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ. ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ. ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ, ಅವಾಗ ನೀವು MCH ಕೇಳಬಹುದು. ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರ